ಸೇಲ್ಗಿಟ್ಟಾಗೆ ಅವ್ರು ಬಂದಿರೋದು. ಹೌದೌದು, ನಮ್ಗೆ ಯಾರು ಕನ್ಸೆಟ್ ಇಲ್ಲ, ಬಂದು ಹೋಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟಿವಿ MP ಸುಧಾಕರ್ ಅವರು ಇನ್ಸ್ಪೆಕ್ಟ್ ಮಾಡ್ತಾ ಇರೋದು ನೋಡಿ ಇದ್ ಮಾಡ್ತಾ ಇದ್ದು ಮೊಬೈಲ್ ಅಲ್ಲಿ. ಇನ್ನೊಂದು ಇವರು ಊಡಿ ವಿಜಯ್ ಕುಮಾರ್ ಬಂದು ಕಾಂಪೌಂಡ್ ಹಾಕಿಸ್ತಾ ಇರೋದು, ಫೆನ್ಸಿಂಗ್ ಹಾಕಿಸ್ತಾ ಇರೋದು. ಜಮೀನು ಮಾರಾಟಕ್ಕಿದೆ ಅಂತಂದಾಗ ಎಲ್ಲರೂ ಬರ್ಬೋದಲ್ಲ, ಬೇಕಾದಷ್ಟು ಜನ ಬಂದಿದ್ದಾರೆ. ಅದೇ ಅವರು ಬಂದಿರ್ಬೋದು, ಅದನ್ನ ಸುಧಾಕರ್ ಅವರು ಬಂದಿರ್ಬೋದು, ಅದು ನಮ್ಮ ಗಮನಕ್ಕೆ ಅಷ್ಟೊಂದಿಲ್ಲ. ಇರ್ಬೋದು ಬಂದಿರ್ಬೋದು ಸರ್. ಜಮೀನು ಇದೆ, ಸೇಲ್ಗಿದೆ ಅಂತಂದ್ರೆ ಕೊಂಡ್ಕೊಳ್ಳೋದಕ್ಕೆ ಯಾರು ಬೇಕಾದ್ರೂ ಬರ್ತಾರೆ. ಹೌದೌದು, ನಮ್ಮ ಹತ್ರನೇ ಇಲ್ಲ. ನಮ್ಮನ್ನೇನು ಅಪ್ರೋಚ್ ಮಾಡಿಲ್ಲ. ಇಲ್ಲ ಅವ್ರನ್ನೂ ಅಪ್ರೋಚ್ ಮಾಡಿಲ್ಲ. ಸಾಮಾನ್ಯವಾಗಿ ಬರುತ್ತೆ ಸರ್. ಸುಧಾಕರ್ ಯಾರಂತ ನನ್ಗೆ ಗೊತ್ತಿಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಂಗೆ ಗೊತ್ತಿಲ್ಲ. ನಾನ್ ಕನ್ನಡಕ ಗೊತ್ತು, ಬಟ್ ಅವ್ರ ಅಲ್ಲಿಗೆ ಏನಕ್ಕೆ ಬಂದ್ರು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಸರ್ ಅವ್ರ MP ಆಗಿರ್ಬೋದು, ಅವ್ರು ಅಲ್ಲಿಗೆ ಏನಕ್ಕೆ ಬಂದ್ರು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ನನ್ ಪರವಾಗಿ ನನ್ ಜಮೀನಲ್ಲಿ ನಾನು ಕಾಂಪೌಂಡ್ ಹಾಕುವಾಗ ಅಲ್ಲಿ ಲೋಕಲ್ ಅವ್ರು ಬಂದು ನಮ್ಗೆ ಈ ತರ ಡಿಸ್ಟ್ರಿಬ್ಯೂಟರ್ ದಾರಿ ಬಿಡಬೇಕು ಅಂತ ಕೇಳಿದ್ರು. ಆಯ್ತಪ್ಪ, ದಾರಿ ಬಿಡಕ್ಕಾಗಲ್ಲ, ನನ್ಗೆ ಹಾರ್ಟ್ ಆಪರೇಷನ್ ಆಗಿದೆ. ಹಾರ್ಟ್ ಆಪರೇಷನ್ ಆಗಿರೋದ್ರಿಂದ ಊಡಿ ವಿಜಯ್ ಕುಮಾರ್ ಬಂದ್ಬಿಟ್ಟು ನನ್ನ ಆಪ್ತ ಸ್ನೇಹಿತರು, ನಂಗೆ ಹೋಗಕ್ಕಾಗಲ್ಲಪ್ಪ, ಅಲ್ಲಿ ಏನೋ ನಡೀತಾ ಇದೆ ಅಂತೆ, ಏನೋ ಮರಗಳು ಹೊಡೆದ್ಬಿಟ್ಟಾರಂತೆ, ಇಲ್ಲ ಕೂಚಗಳು ಹೊಡೆದ್ಬಿಟ್ಟಾರಂತೆ, ಒಂದ್ ಸ್ವಲ್ಪ ಹೋಗಿ ಚೆಕ್ ಮಾಡಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಅದನ್ನ ತೋರಿಸಿ ಫೆನ್ಸಿಂಗ್ ನನ್ನ ಜಾಗದಲ್ಲಿ ನಾನು ಫೆನ್ಸಿಂಗ್ ಹಾಕೊಂತ ಇದ್ದೀನಿ ಅಷ್ಟೇ. ನಾವು ಹೋಗಕ್ಕಾಗಿಲ್ಲ, ನನಗೆ ಹಾರ್ಟ್ ಆಪರೇಷನ್ ಆಗಿದೆ, ಅದರಿಂದ ನಾವು ಹೋಗಕ್ಕಾಗಿಲ್ಲ. ನಾನು ಹೋಗಿ ಅಲ್ಲಿ ಹೋಗಿ ಏನು ನಡೀತಾ ಇದೆ ನೋಡ್ಬಿಟ್ಟು ಹೇಳಿ ಅಂತ ಹೇಳಿದೆ. ಇಲ್ಲಪ್ಪ ಹಿಂಗಿದೆ, ಏನು ತೊಂದರೆ ಇಲ್ಲ, ನಾವು ಎಲ್ಲಿ ರಾಜಕಾಲುವೆ ಎಲ್ಲಿದೆ ಅಲ್ಲೇ ಬಿಟ್ಟಿದ್ವಿ, ಎಲ್ಲಿ ಕಾಲದಲ್ಲಿದೆ ಅಲ್ಲೇ ಬಿಟ್ಟಿದ್ವಿ, ನಮ್ಮ ಜಾಗ ಏನಿದೆ ಅದಕ್ಕೆ ಮಾತ್ರ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಹುಡುಗರು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಸರ್ವೆ ಮಾಡಿ ಅದು ಮಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಅದು ಬಿಟ್ಟರೆ ಬೇರೆ ವಿಚಾರ ನನ್ಗೇನು ಗೊತ್ತಿಲ್ಲ. ಆಯ್ತು, ಇವಾಗ ತಾವ್ ಹೇಳಿದ್ರಿ ಸುಧಾಕರ್ ಅಲ್ಲಿ ಬಂದಿದ್ದು, ಲ್ಯಾಂಡ್ ಬಂದಿದ್ದನ್ನ ವಿಡಿಯೋ ಬಿಟ್ಟಿದ್ದೆ ಊಡಿ ವಿಜಯ್ ಕುಮಾರ್ ಕಡೆಯವರು. ಅದು ನನ್ಗೆ ಗೊತ್ತಿಲ್ಲ. ಊಡಿ ವಿಜಯ್ ಕುಮಾರ್ ಕಡೆಯವರೇ ಬಿಟ್ಟಿದ್ದರು. ಅದು ಡೇಟಾ ಹಾಕಿ ಅವರಲ್ಲಿ ನಿಂತ್ಕೊಂಡು ಆಪಲ್ಲಿ ಚೆಕ್ ಮಾಡ್ತಾ ಇರೋದು, ಅದು ಇದು ಎಲ್ಲ ಬಿಟ್ಟರೆ ಅವ್ರಿಗೆ ಅಂತ ಇಂಟ್ರೆಸ್ಟ್ ಏನು ಅದು ನನ್ಗೆ ಗೊತ್ತಿಲ್ಲ. ವಿಜಯ್ ಕುಮಾರ್ ವಿರುದ್ಧ ಅವ್ರೇನು ಮಾತಾಡಲ್ಲ. ಸುಧಾಕರ್ ಆಗ್ಬೋದು, ಮಂಜುನಾಥ್ ಗೌಡ ಆಗ್ಬೋದು, ಏನು ಮಾತಾಡಲ್ಲ. ಸುಧಾಕರ್ ವಿರುದ್ಧ ಬಿಡಕ್ಕೆ ಯಾರು ಕಾರಣ, ಯಾಕೆ ಬಿಟ್ರು ಅವರು, ಅದು ಗೊತ್ತಿಲ್ಲ. ಏನಂತ ಇಂಟ್ರೆಸ್ಟ್ ಅದು ನನ್ಗೆ ಗೊತ್ತಿಲ್ಲ. ಊಡಿ ವಿಜಯ್ ಕುಮಾರ್ಗೂ ನಿಮ್ಗೂ ಏನಾದ್ರು ಇದಿದ್ಯಾ, ಬಿಸ್ನೆಸ್ ಅಗ್ರಿಮೆಂಟ್ ಇದೆ? ನಾವು ಫ್ರೆಂಡ್ಸ್ 30-35 ವರ್ಷದಿಂದ ನಾವು ಫ್ರೆಂಡ್ಸ್. ನಿಮ್ದು ನೇಟಿವ್? ನನ್ನ ನೇಟಿವ್ ಬೈರ್ಕೂರು, ಕೋಲಾರ ಡಿಸ್ಟ್ರಿಕ್ಟ್, ಮುಳಬಾಗಿಲು ತಾಲೂಕು. ಅವ್ರಿಬ್ರದ್ದು ಯಾಕೆ ಬರ್ತಾ ಇದೆ ಇವಾಗ ಅದು ನನ್ಗೆ ಗೊತ್ತಿಲ್ಲ ಸರ್. ವಿಜಯ್ ಕುಮಾರ್ ನಾನು ಕಲ್ಸಿದ್ದೆ, ನನ್ನ ಜಮೀನಲ್ಲಿ ಮರಗಳು ಹೊಡೆದಾಕ್ ಬಿಟ್ಟಿದ್ದಾರೆ ಅಂತೆ, ಅಕ್ಕಪಕ್ಕದವ್ರು ಬಂದು ಕೂಚಗಳೆಲ್ಲ ಹೊಡೆದಿದ್ದಾರಂತೆ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ನನ್ನ ಪರವಾಗಿ ನಾನು ಸೈನ್ ಮಾಡಿ ಕಂಪ್ಲೇಂಟ್ ಕಳ್ಸಿದ್ದೀನಿ. ನಾನು ಹೋಗಿಲ್ಲ ಸ್ಟೇಷನ್ಗೆ, ಇವ್ನು ಕಳ್ಸಿದ್ದೆ. ಏನ್ ನಡೀತಾ ಇದಪ್ಪ ಅಲ್ಲಿ ಹೋಗಿ ನೋಡ್ಕೊಂಡು ಒಂದ್ಸರಿ ಬಾಪ, ನನ್ನ ಪ್ರಾಪರ್ಟಿ ಅದು, ಈ ತರ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಕಳ್ಸಿದ್ದೆ. ಹೋಗಿದ್ದಾರೆ, ಹೋಗಿ ಬಂದವ್ರೆ ಮಾತ್ರ ನನ್ಗೆ ಬತ್ತು. ಯಾವ್ದು? ಹೌದು, 2 ಪರ್ ನಂದೆ. ನಾವಿಬ್ರು ಪಾರ್ಟ್ನರ್ಸ್. ಹೌದು, ಇಬ್ರು ಪಾರ್ಟ್ನರ್ಸ್ ಆಗಿದ್ದಾಗ ಅವ್ರು ಇವಾಗ ಅಲಿಗೇಷನ್ ಮಾಡ್ತಾರೆ ನಿಮ್ದು. ಇವಾಗ ಅವ್ರೇನೋ ಅವರು ಪಾಪ ಅವ್ರ ಲಾಯರ್ ಗೊತ್ತಿಲ್ಲ, ಅವ್ರು ಇನ್ನೋಸೆಂಟ್ ಇದು ಮಾಡ್ತಾರೆ. ಯಾರು ಅವ್ರು ಹೇಳೋದು ಸುಧಾಕರ್ ಅವ್ರು ಅಲಿಗೇಷನ್ ಮಾಡ್ತಾರೆ, ಇವ್ರು ಇನ್ನೋಸೆಂಟ್ ಅವ್ರೇನು ಇಂಡಿವಿಜುವಲ್ ಮಾಡ್ಕೊಂಡ್ರು. ನೀವೊಂದು ಫರ್ಮ್ ಇಟ್ಕೊಂಡಿದ್ದ ಅಂತ ಅವರು ಇವತ್ತು ಲಾಯರ್ನ ಕರ್ಕೊಂಡ್ಬಂದು ನೀವು ಮಾತಾಡ್ತೀರಾ. ಅದೇ ಜಮೀನ್ ಕೊಂಡ್ಕೊಳ್ಳುವಾಗ ಇವೆಲ್ಲ ನೋಡಿ ತಗೊಳ್ಳಿಲ್ವಾ ಅಂತ ಪ್ರಶ್ನೆ. ಎಲ್ಲ ನಮ್ ಕಡೆ ನಮ್ಮ ಕಂಪ್ನಿ ಪರವಾಗಿ ನಮ್ಮ ಲಾಯರ್ ಇದಾರೆ, ಅವರೆಲ್ಲ ಲೀಗಲ್ ಒಪಿನಿಯನ್ ಕೊಟ್ಟ ಮೇಲೆ ನಾನು ತಗೊಂಡಿದ್ದು. ಲೀಗಲ್ ಒಪಿನಿಯನ್ ಕರೆಕ್ಟ್ ಆಗಿದೆ. ಹೌದು ಸರ್, ಅವ್ರು ಲೀಗಲ್ ಒಪಿನಿಯನ್ ಕೊಟ್ಟಾಗ ಅದರಲ್ಲಿ ದಾನ ಆಗಿರೋದು ಮೆನ್ಷನ್ ಆಗಿರ್ಲಿಲ್ವಾ? ಅದು ಯಾವ್ದು ನನ್ನ ಕಣ್ಣಿಗೆ ಬಂದಿಲ್ಲ. ನನ್ಗೆ ನಮ್ ಲಾಯರ್ ಪರಿಶೀಲನೆ ಮಾಡಿಲ್ವಾ ಅಷ್ಟು ವರ್ಷದ್ದು? ಸರ್, ನಾನ್ ಕಂಪನಿ ಪರವಾಗಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದಿದ್ದೀನಿ. ಅವರು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಹೌದು,
ನಾನ್ ತಗೊಂಡಿರೋರು ಇಲ್ಲೇ ಇದಾರೆ, ಒಂದ್ ನಿಮಿಷ ನಮ್ಗೆ ಲೀಗಲ್ ಒಪಿನಿಯನ್ ಕೊಟ್ಟವರು ಇಲ್ಲೇ ಇದಾರೆ. ಕೇಳ್ಬಿಡಿ, ಪ್ರಶ್ನೆ ಕೇಳ್ಬಿಡಿ. ಹೇಳಿ ಸರ್, ಹೇಳಿ ಸರ್. ಅವರು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಈ ಲ್ಯಾಂಡ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸೇರಿತ್ತು ಅಂತ. ನಿಮ್ಮ ನಿಲುವು ಏನು ಅದಕ್ಕೆ? ಅದು ಕಾನೂನು ಪ್ರಕಾರ ಏನಿದೆಯೋ, ಕೋರ್ಟ್ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾನು ಹೋಗ್ತೀನಿ. ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ನಮ್ಮ ಲೀಗಲ್ ಒಪಿನಿಯನ್ ಅಡ್ವೊಕೇಟ್ಸ್ ಇದ್ದಾರೆ, ಮಾರಿದವರು ಇಲ್ಲೇ ಇದ್ದಾರೆ. ಅದು ಕೋರ್ಟ್ ಮುಂದೆ ಏನಿದೆ ಅದ್ರ ಪ್ರಕಾರ ನಾನು ಏನಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀನಿ. ಇವ್ರು ಹೇಳಿಲ್ಲ ನಿಮ್ಗೆ ಏನಾದ್ರು ನನ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಏನು ಗೊತ್ತಿಲ್ಲ. ನಮ್ಮ ಅಡ್ವೊಕೇಟ್ ಹೇಳಿದರೆ ಕ್ಲಿಯರ್ ಇದೆ, ಲೀಗಲ್ ಆಗಿದೆ, ನಾವು ತಗೋ ಪರ್ಚೇಸ್ ಮಾಡ್ಬೋದು ಅಂತ ಪರ್ಚೇಸ್ ಮಾಡಿದ್ದೀನಿ. ಅಷ್ಟು ಜಮೀನು ನಂದೇ ಅಂತ ಹೇಳ್ಬಿಟ್ಟಂತ ಹೌದು ಸುಧಾಕರ್ ಯಾರು ಗೊತ್ತಿಲ್ಲ. ನಿಮ್ಮ ಜಮೀನು ಸುಧಾಕರ್ ಏನಕ್ಕೆ ಬರ್ತಾರೆ ಹಾಗಾದ್ರೆ? ನೀವು ಸೇಲ್ಗಿದ್ರೆ ಬರ್ಬೋದು ಸರ್, ಅದೇ ಹೇಳ್ತಾ ಇದ್ದೀನಿ. ಸುಧಾಕರ್ ಏನಕ್ಕೆ ಬಂದಿದ್ದಾರೆ ನನ್ ಕೇಳ್ಬಿಟ್ಟು ನನ್ಗೆ ಗೊತ್ತಿಲ್ಲ. ಸೇಲ್ಗಿಲ್ಲ ಏನಕ್ಕೆ ಬಂದಿಲ್ಲ ಅಂತಾರೆ. ಸುಧಾಕರ್ ಏನಕ್ಕೆ ಬರ್ತಾರೆ? ಸೇಲ್ಗಿಟ್ಟಾಗೆ ಅವ್ರು ಬಂದಿರೋದು. ನೀವು ಇಟ್ಟಿದ್ದು ಸೇಲ್ಗೆ ಹೌದೌದು. ಸುಧಾಕರ್ ಬಂದು ಇಷ್ಟೊಂದು ಏನಿಲ್ಲ ಅಂತ ಹೇಳಿದ್ರು. ನಮಗೆ ಯಾರು ಕನ್ಸೆಂಟ್ ಇಲ್ಲ, ಬಂದು ಹೋಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟಿವಿ ನಿಮ್ಮ ಅನುಮತಿ ಇದ್ರೆ ಸುಧಾಕರ್ ಏನಕ್ಕೆ ಬರ್ತಾರೆ? ನಿಮ್ಮ ನಮ್ಮ ಅನುಮತಿ ಏನು, ನಾವು ಕಾಂಪೌಂಡ್ ಇಲ್ಲ ಆ ಜಮೀನ್ಗೆ. ಈಗ ಕಾಂಪೌಂಡ್ ಆಗ್ತಾ ಇದೀವಿ. ಇದಿ ಸರ್, ಈಗ ಕಾಂಪೌಂಡ್ ಆಗ್ತಾ ಇದ್ದಾರೆ ಇವರು. ಮೊದಲು ಕಾಂಪೌಂಡ್ ಇರಲಿಲ್ಲ. ಈಗಲೂ ಅಲ್ಲಿ ಓಡಾಡ್ಕೊಳ್ಳೋರು, ಸೆಂಟ್ರಿನಲ್ಲಿ ದಾರಿ ಇದೆ, ಓಡಾಡ್ಕೊಳ್ಳೋರು ಓಡಾಡ್ಕೋತಾರೆ. ಈಗಲೂ ಬರೋರು ಬರ್ತಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಕೊಂಡ್ಕೊಂಡಿರೋದಕ್ಕೆ ಅಲ್ಲ, ಒಬ್ಬ MP ಅನ್ನೋರು ಆ ಜಾಗದಲ್ಲಿ ಬಂದು ಎಲ್ಲ ಓಡಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡು ನೋಡ್ತಾರಂತೆ. ಆ ಜಾಗಕ್ಕೆ ಪರ್ಮಿಷನ್ ಹೆಂಗ್ ಕೊಡ್ತಾರೆ? ಇಲ್ಲ, ಪರ್ಮಿಷನ್ ಏನು ಇಲ್ಲ ಸರ್ ನಮಗೆ. ಆದ್ರೂ ಬಂದಿರೋದು. ಕೃಷ್ಣಪ್ಪ ಸರ್, ಹ್ಞೂ ಒಂದ್ ನಿಮಿಷ ಕೇಳಿ. ಹೇಳಿ ಸರ್. ಒಂದ್ ನಿಮಿಷ ಕೇಳಿ. ಹಾಂ ನೀವು ಆ ಜಮೀನ್ ಮಾರಕ್ಕಿಂತ ಗಂಗಾಧರ್ ಅವ್ರ ಮಾರಕ್ಕಿಂತ ಮುಂಚೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾಂ, ನಿಮಗೆ ಯಾರು ಆರೋಪ ಮಾಡ್ತಾರ ಅವ್ರು ಯಾರನ್ನ ಬಂದು ಅಲ್ಲಿ ಜಮೀನ್ ಕೇಳಿದ್ರ ಸರ್? ಯಾರಾದ್ರು ಬೇಕಾದಷ್ಟು ಜನ ಬಂದಿದ್ರು ಸರ್ ಅದು ಜಮೀನು ಇಲ್ಲ, ವ್ಯಾಪಾರಕ್ಕೆ. ನಾವು ಬೇಕಾದಷ್ಟು ಜನ ಬಂದಿದ್ದಲ್ಲ, ನೀವು ಆರೋಪ ಮಾಡ್ತಾರ. ಆರೋಪ ಮಾಡ್ತಾ ಇರೋರಾ? ಮಾಜಿ ಶಾಸಕರು ಕೇಳಿದ್ರ? ಇಲ್ಲ ಸರ್, ಅವರೆಲ್ಲ ಯಾರು ಕೇಳಿ ಸುಧಾಕರ್ ಅವರು MP ಸುಧಾಕರ್ ಅವರು ಕೇಳಿದ್ರ? ಇಲ್ಲ, ಅವ್ರು ಯಾರು ಕೇಳಿಲ್ಲ ಸರ್. ಕಡೆಯವರು ಯಾರಾದ್ರೂ ಕೇಳಿದ್ರ? ಅವ್ರ ಕಡೆಯವರು ಅಂತ ಯಾರು ಬೇಕಾದಷ್ಟು ಜನ ಬ್ರೋಕರ್ಗಳು ಬಂದಿರ್ತಾರೆ. ಅದು ಯಾರು ಹೇಳೋದಿಲ್ಲ ಸರ್. ನಮಗೆ ಬಂದಿರ್ತಾರೆ, ಹೋಗಿರ್ತಾರೆ ಅಷ್ಟೇನೇನು. ಬಂದಿರೋದು ಹೋಗಿರೋದು ಗೊತ್ತಾಗಿದೆ ಅಷ್ಟೇ. ಕೊಡಲ್ಲ ಅಂದ್ರ? ಯಾರಿಗೆ ಇಲ್ಲ, ಅವ್ರು ಕೇಳೇ ಇಲ್ಲ ನಮ್ಮನ್ನ, ಬಿಡ್ರಿ ಅದನ್ನೆಲ್ಲ. ರೇಟ್ ಅವತ್ತಿಗೆ ಆಗಿರಲ್ಲ, ಕೊಟ್ಟಿರಲ್ಲ. ಬ್ರೋಕರ್ಗಳು ಬಂದು ಮಾತಾಡಿರ್ತಾರೆ ಅಷ್ಟೇನೇನೆ, ಬಿಟ್ರೆ ಡೈರೆಕ್ಟಾಗಿ ಸುಧಾಕರ್ ಯಾರು ನಮ್ಮ ಹತ್ರ ಕನ್ಸೆಂಟ್ ಇಲ್ಲ. ಹಾಂ, ತಗೊಂಡವ್ರು ಇವ್ರು ಮಾಡಿಸ್ಕೊಂಡಿದ್ದಾರೆ.